ಇದು ನಿನ್ನೆ ಹಿಂಗೆ ಯಾವುದು ವೇಸ್ಟ್ ಆಗಲ್ಲ ಅಷ್ಟೇ ಕೆಲಸ ರೆಡಿ ಮಾಡ್ಕೊಳತ್ತಾರ ಅದ ನಾವು ಬೂಸ್ಟು ಹಾರ್ಲಿಕ್ಸ್ ಕುಡಿತೀವಿ ಜೀವನನೇ ಕೊಡ್ತೀನಿ ಅದೇ ಈಗ ನಿನ್ನ ಜೀವನ ನಾನು ಹೇಳ್ತಿಲ್ಲ ಮಾರ ಓಂ ನಮಃ ಶಿವಾಯ ಅಯ್ಯೋ ಶಿವನೇ ಹಾಕದ್ರ ಮೇಲೆ ನಾನು ಇಡ್ಲಿ ತಗೊಂಡ್ಬರ್ತೀನಿ ಊರಿಂದ ಕಟ್ಕೊಂಡ್ ನಾ ಬ್ಯಾಗ್ನಾಗ ಇಟ್ಕೊಂಡು ಮನಸ್ಸಿನಿಂದ ನಾನು ಯಾರು ಹೇಳೋದು ಇವತ್ತು ನೋಡು ಇಡ್ಲಿ ಸನಕ್ಕೆ ಹತ್ತಿದಿಲ್ಲ ಕೈ ಸೊಡೋದು ಭಕ್ತಿ ಇಲ್ಲ ಭಕ್ತಿ ಭಕ್ತಿ ಆಯಮ್ಮನು ಬೇಡ ತಾಯಮ್ಮನು ಬೇಡ ಹಾಕಬಿಡಲೇ ನೀವು ನೇತಿ ನನಗೆ ಬಗ್ಗೆ ಇರಲ್ಲ ಅದು ನೋಡ್ರಿ ಹೆಂಗೈತಿ ಬೆಂಕಿ ಈಗ ಕೆಟ್ಟ ದೃಷ್ಟಿಗಳೆಲ್ಲ ಹೋಗ್ತಾವತ್ತ ನಮ್ಮ ಸುತ್ತಮುತ್ತ ಕೆಟ್ಟ ದೃಷ್ಟಿ ರಾರ ರಕ್ಕಮ್ಮ ಎದ್ದಿ ನೋಡಿದ್ರೆ ಅಂಜಿಕರ ಬರ್ತಿತ್ತು ನನಗೆ ಹಿಂಗ ನೋಡ್ರಿ ಮಾತ್ ಮನಿ ಕೆಡಿಸ್ತು ತೂತ್ ಒಲಿ ಕೆಡಿಸ್ತು ಅಂದಂಗ ನೋಡ್ರಿ ಜೋಳದ ಹಿಟ್ಟಿನ ದೋಸೆ ಕೊಬ್ಬರಿ ಹಾಕಿಲ್ಲ ಕೊಬ್ಬರಿ ಹಾಕಿದ್ರೆ ಎದಿ ಊರಿ ಬರ್ತೀವಿ ಕೂಸ್ಕೊಂಡು ಪೂಜೆ ಎಲ್ಲ ಆಯ್ತು ಅದಕ್ಕೆ ನಗಕತ್ತಾರ ವಿಚಿತ್ರವಾಗಿ ಹ ಹ ಹ ಹ ಅಂತ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿರ್ತೀನಿ, ಮರ್ತೇ ಹೋಗ್ಬಿಡ್ತೀನಿ. ಏನೋ ಒಂದು ವಿಚಾರ ಮಾಡಿಕೊಂಡು ಮನೇಲಿ ಇದ್ದಾಗ ಎಲ್ಲ ತುಂಬ ಯೋಚನೆಗಳು ಜಾಸ್ತಿ. ಹೊರಗಡೆ ಕೆಲ್ಸಕ್ಕೆ ಹೋಗಲಿ, ಜನಗಳ ಜೊತೆ ಬೆರೆದ್ರೆ ಒಂಥರ ವಿಚಾರ ಟೆನ್ಷನು ಎಲ್ಲ ಕಮ್ಮಿ ಇರುತ್ತೆ. ಅದು ಒಬ್ಬರೇ ಇದ್ದಾಗ ತುಂಬ ವಿಪರೀತ ಟೆನ್ಷನ್ನು ವಿಚಾರಗಳು ಅದು ಇದು ಸಾವಿರಾರು ಬರ್ತಾನೆ ಇರುತ್ತೆ. ಆ ಟೆನ್ಷನ್ಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಕೆಲವೊಂದು ಸತಿ ಮರ್ತೋಗ್ತಾಯಿದೆ. ನಿನ್ನೆ ವಿಡಿಯೋ ಕೂಡ ಗ್ಯಾಪ್ ಆಗಿತ್ತು. ಅದಕ್ಕೋಸ್ಕರ ಏನಂದರೆ ಮನೆ ಪೂಜೆ ಮಾಡಿರೋವಂಥ ಒಂದು ವಿಡಿಯೋ ಹಾಕಿದೆ. ಅಂದರೆ ಹಿರಿಯರ ಪೂಜೆ, ಹಿರಿಯರು ತೀರ್ ಹೋದ್ಮೇಲೆ ನಮ್ಮ ಮಂದಿಯಲ್ಲಿ ಜೈನ ಧರ್ಮದಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದು ಒಂದು ಚಿಕ್ಕ ವಿಡಿಯೋ ಹಾಕಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಇನ್ನೂ ತುಂಬ ವಿಡಿಯೋಗಳು ಇದ್ದಾವೆ ಅವು, ಆದರೆ ಜನಗಳು ಆ ರೀತಿ ಇಷ್ಟಪಡಲ್ಲ. ಅದನ್ನೆಲ್ಲ ತಿಳ್ಕೊಬೇಕು, ನೋಡಬೇಕನ್ನೋ ಆಸೆ ಜನಗಳಿಗೆ ಅಷ್ಟೊಂದಿರಲ್ಲ. ಹಾಗಾಗಿ ಅದು ವಿಡಿಯೋ ಜಾಸ್ತಿ ಹಾಕಿಲ್ಲ. ನೋಡ್ತೀನಿ, ಕೆಲವೊಂದು ನನಗೆ ಹಾಕ್ತಾ ಇರ್ತೀನಿ ಸೆಂಟ್ರಲ್ಲಿ, ನೋಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ನಾಷ್ಟ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಪ್ರಯೋಗ ಮಾಡಿರೋದು ಇವಾಗ. ಚಂದ ಬಂದೈತಿ. ಬರ್ರಿ ನಿಮಗೂ ತೋರಿಸ್ತೀನಿ ಅಂತ. ಅದ್ರ ಜೊತೆಗೆ ಚಟ್ನಿ ಏನು ಮಾಡೀನಿ, ಯಾವ ದೋಸೆ ಯಾವ ಹಿಟ್ಟಲ್ಲಿ ಮಾಡ್ಲಾಗತ್ತೀನಿ ಎಲ್ಲನೂ ಹೇಳ್ತೀನಿ. ಅದಕ್ಕಿಂತ ಮೊದಲು ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನೀವು ವಿಡಿಯೋ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ಬನ್ನಿ ನಮ್ಮ ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ತೋರಿಸ್ತೀನಿ. ನೋಡ್ರಿ, ಜೋಳದ ಹಿಟ್ಟಿನ ದೋಸೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಜೋಳದ ಹಿಟ್ಟದಲ್ಲಿ ದೋಸೆ ಮಾಡಿದ್ದೀನಿ. ಮಸ್ತ್ ಬಂದವು ಗರಿ ಗರಿಯಾಗಿ. ಚಟ್ನಿ ಕೂಡ ಇಲ್ಲಿ ರೆಡಿ. ಕೊಬ್ಬರಿ ಹಾಕಿಲ್ಲ, ಕೊಬ್ಬರಿ ಹಾಕಿದ್ರೆ ಎದಿ ಊರಿ ಬರ್ತೈತೆ ಅಂತೇಳಿ ಕೊಬ್ಬರಿ ಹಾಕಕ್ಕೆ ಹೋಗಿಲ್ಲ ನಾನು. ಬರೀ ಶೇಂಗದ ಕಾಳು ಮತ್ತು ಪುಟಾಣಿ, ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಿಂಗೆ ಹಾಕ್ಕೊಂಡು ಚಟ್ನಿನ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸಿ ನಾಷ್ಟ ರೆಡಿ ಮಾಡತ್ತೀವಿ. ದಿನ ಇವ್ರು ದೀಪ ಹಚ್ಚಿದ್ರು, ಇವತ್ತು ನಾನು ದೀಪ ಹಚ್ಚಿನಿ. ಅದಕ್ಕೆ ನಗಕತ್ತಾರ ವಿಚಿತ್ರವಾಗಿ ಹ ಹ ಹ ಹ ಅಂತ. ಓ ಹೋ 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 ಹೋ. ದೋಸೆಗಳು ಚಲೋ ಆಗಿಲ್ಲ ದೋಸೆ ಅಂದಲ್ಲಿ. ನೋಡಿ ಹೆಂಗೆ ಬಂದೈತಿ. ಏನೇ ಮಾಡಿದ್ರು ಹಾಳಾಗಲ್ಲ ನನ್ನ ಕೈಯಲ್ಲಿ, ಗೊತ್ತಾ? ನೋಡ್ರಿ ಹೆಂಗೈತಿ ಜೋಳದ ಹಿಟ್ಟಿನ ದೋಸೆ. ಸೂಪರಾಗಿ ಬರಕತ್ತಾವ. ಇದು ನಿನ್ನೆ ಸಪ್ಪನ್ ಮಾದಲಿ ಮಾಡಿದ್ನಲ್ಲ, ಸಪ್ಪನ್ ಮಾದಲಿ ಉಳಿತು, ಮಾವಿನ ಹಣ್ಣು ಖಾಲಿ ಆಯಿತು. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿಟ್ಟಿನಿ. ಅದು ಸ್ವೀಟ್ ಮಾದಲಿ ಆಯಿತು. ಹಿಂಗೆ ಯಾವುದು ವೇಸ್ಟ್ ಆಗಲ್ಲ ಈ ರೀತಿ. ಇದು ಮತ್ತೆ ನಾನು ಸಾಯಂಕಾಲ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಮತ್ತೆ ಏನೂ ಮಾಡಲಿಲ್ಲ. ನಾಷ್ಟ ಮಾಡಿ ಅದೇನು ದೋಸೆ ಮಾಡ್ಕೊಂಡು ತಿಂದ್ವಿ, ಮುಗೀತು ಅಲ್ಲಿಗೆ. ಖತಮ್ ಕೆಲಸ. ಮುಂದೆ ಏನು ಕೆಲಸ ಇರುತ್ತೆ ಅದೇ ಬಟ್ಟೆ ತೊಳಿ ಬಾಂಡೆ ತೊಳಿ ಅಷ್ಟೇ ಕೆಲಸ. ಮತ್ತು ಸಾಯಂಕಾಲ ದೀಪ ಎಲ್ಲ ಹಚ್ಚಿ ಆಯಿತು. ಇನ್ನೂ ನಡೆದೈತಿ. ದೀಪ ಹಚ್ಚಾರು, ಲಾಭನ ಹಾಕ್ಬೇಕೀಗ. ರೆಡಿ ಮಾಡ್ಕೊಳತ್ತಾರೆ. ಲಾಭನ ಹಾಕೋದಂದ್ರೆ ಭಾರಿ ಖುಷಿ ನನಗೆ. ಆ ಹೊಗೆ ಆ ಘಮ ಬರ್ತೈತಲ್ಲ, ಭಾಳ ಇಷ್ಟ ಆಗ್ತದ. ಈ ಸದ್ದೇನು ಚಹಾ ಮಾಡಲೇ ಅದೇ ಕಾಪಿ ಮಾಡ್ಬೇಕಾ? ನಾನು ಕುಡಿಯೋದ? ನಾವು ಬೂಸ್ಟು ಹಾರ್ಲಿಕ್ಸ್ ಕುಡಿತೀವಿ. ತೊಗೊಂಬಂದು ಕೊಟ್ಟಿಲ್ಲ
ಬೂಸ್ಟು ಹಾರ್ಲಿಕ್ಸು ತಂದಿಲ್ಲ. ತರ್ತೀನಿ ತಗೋ. ಏ ಭಗವಾನ್, ನಿನಗೆ ಯಾವ ಕಮ್ಮಿ ಇಲ್ಲ. ಆಹಾ, ನೀ ತಿಂತೀನಿ ಅಂದ್ರೆ ನನ್ನ ಜೀವನನೇ ಕೊಡ್ತೀನಿ. ಅಡೆ ಈಗ ನಿನ್ನ ಜೀವನ ನಾನು ಹೇಳ್ತಿಲ್ಲ ಮಾರೆ. ಗ್ಯಾಸ್ ಸಣ್ಣ ಮಾಡಬೇಕಾಗಿತ್ತು. ಸಣ್ಣ ಅದಲ್ಲ ಇಡ್ಲಿ ಹತ್ತೇವಿಲ್ಲ ಅನ್ನೋದೇ ಗೊತ್ತಾಗಿಲ್ಲ. ಓಂ ನಮಃ ಶಿವಾಯ. ಎಷ್ಟು ಸತಿ ಹೇಳಿ ನಾ ಕೈಯಿಂದ ಎತ್ತಿ ಹಾಕು ಅಂತೇಳಿ. ನನಗೆ ಆಗಲ್ಲಪ್ಪ. ಸರಿ ನಾ ಹಾಕ್ತೀನಿ ಬಿಡು. ಆ ಬೆಂಕಿನೇ ಆಗಿಲ್ಲ, ಅದು ಇಡ್ಲಿ ಹಂಗೆ ಅದಾವು. ಮೊದಲೇ ಅದಕ್ಕೆ ಲಾಭನ ಹಾಕಿದ್ರೆ ಆರು ಬಿಡ್ತೈತಿ ಬೆಂಕಿ. ಬಟಾಕೊಂದು ಬಿದ್ದದು ನೋಡಲ್ ತೆಳಗೆ. ಹಾಗೇ ಇಲ್ಲ, ಬೆಂಕಿ ಒಂದು ಚೂರು ಆಗಿಲ್ಲ. ಎಂಥ ಇಡ್ಲಿ ತಂದು ಹಾಕಿ. ಅಯ್ಯೋ ಶಿವನೇ, ಹಾಕದ್ರ ಮೇಲೆ ನಾನು ಇಡ್ಲಿ ತೊಗೊಂಬರ್ತೀನಿ ಹೋಗಿ. ನಾನು ಇಡ್ಲಿ ಗಂಟೆ ಅದು ಹತ್ತೇ ಇಲ್ಲಲ್ಲ. ನಾನು ಇಡ್ಲಿ ಗಂಟೆ ತೋರಿಸ್ತೀನಿ. ಬರೀ 2 ಗಂಟೆ ಇಡ್ಲಿ ತಿಂದಿನ ನೋಡ್ರಿ. ಈಗ ಲಾವನ ಹಾಕಕ್ಕಂತ ಹೇಳ್ಬಿಟ್ಟೆ. ಇಡ್ಲಿ ಊರಿಂದ ಕಟ್ಕೊಂಬಂದಿನಿ ನಾ ಬ್ಯಾಗ್ನಾಗ ಇಟ್ಕೊಂಡು. ಬೆಂಕಿನೂ ಆಗಿಲ್ಲ, ಎಂಥ ಇಡ್ಲಿನೋ ಅದು. ನೋಡೋ, ನೀವು 1-2 ಹಾಕ್ಬಿಟ್ಟು ನೋಡ್ತೀನಿ. ನೋಡು ನಾ ಹೆಂಗಿಟ್ಟೆ. ನೀ ಇಟ್ಟಿದ್ದು ನಿನ್ನಾಗ ಇಡೋಕ್ಕಾಗಲ್ಲ ನನಗೆ. ನೋಡಿ ಎಲ್ಲ ಕೈಲೇನೆ ಇಟ್ನಿಲ್ಲ ಹೇಳ್ತಾ. ದೇವ್ರು ಸರಿ ಇಲ್ಲ ಇದು. ದೇವ್ರು ಸರಿ ಇಲ್ಲ. ನನಗೆ ಯಾಕೋ ದೇವ್ರು ಸರಿ ಅದನ್ನ, ನಿನ್ನ ಕೈ ಸರಿ ಇಲ್ಲ. ಇಲ್ಲ ಇಲ್ಲ, ನೀನು ಮನಸ್ಸಿಂದ ಹಚ್ಚಿದ್ನಿ ಅಂದ್ರೆ ಏನೋ ಆತಿದ್ದಿಲ್ಲ. ಯಪ್ಪಾ, ನೀನು ಮನಸ್ಸಿಂದ ಹಚ್ಬೇಕಾಗಿತ್ತು. ಅದಕ್ಕೆ ನಮ್ಮ ಮನಸ್ಸಿನಿಂದ ನಾನು ಯಾರು ಹೇಳರ್ದು ಇವತ್ತು. ನೋಡು, ಇಡ್ಲಿ ಸನಕ್ಕೆ ಹತ್ತಿದ್ದಿಲ್ಲ. ನೀನು ಎಂತ ಮನಸ್ಸಿಂದ ಹಚ್ಚಕ್ ಬಂದಿ. ನಾನು ಇಡ್ಲಿ ನೋಡಿ ಹೆಂಗತ್ತಿತ್ತು ಅಗಳ. ಇಡ್ಲಿ ಕೂಡ ಹತ್ತಿದ್ದಿಲ್ಲ. ನಾನು ನೀನಿ ಅದು ನಿಮ್ಮ ಕರ್ತವ್ಯಗಳು. ನಾನು ಹೇಳ್ದೆ ಮಾಡ್ತಾ ಇದ್ದೀನಿ, ನಾನು ಹೇಳಿದ್ಮೇಲೆ ಮಾಡ್ತೀನಿ, ಅದು ಸಂಬಂಧಪಡಲ್ಲ. ಇದು ಕರ್ತವ್ಯ ನೋಡಿ. ಆದ್ರೂ ನನಗೆ ಏನೋ ಗೊತ್ತಿಲ್ಲ, ದೇವ್ರು ನೋಡದೆ ಒಂದು ಖುಷಿ. ಹೆಂಗೆ ಕಾಣಿಸ್ತಾ ನೋಡ್ರಿ, ಎಷ್ಟು ಲಕ್ಷಣ ಮುಖ. ಗಂಗಲಕ್ಷಣ ಕೈ ಸುಡೋದು. ಎಷ್ಟು ಲಕ್ಷಣ ನೋಡ್ರಿ, ದೃಷ್ಟಿ ಆತೈತಿ. ದೃಷ್ಟಿ ಆಗೈತಿ ನೋಡ್ರಿ. ಇದ್ರಿ ಎಷ್ಟೊತ್ತನ ಇಟ್ಟಿನಿ ನಾ ಸುಟ್ಟಿಲ್ಲ. ನಿಮ್ಗೆ ಆಗಿದ್ದಾಗ ಬೆಂಕಿ ಐತಲ್ಲ. ನೋಡ ಹೆಂಗ ಹೆಂಗ ಕಿಚ್ಚೂರಾಕತೈತಿ ನೋಡು. ಅದು ಭಕ್ತಿ ಅಂದ್ರ ನನಗೆ ಬ್ಯಾಡ ಅಂತದ ದೇವ್ರು. ಭಕ್ತಿ ಇಲ್ಲ, ಭಕ್ತಿ ಭಕ್ತಿ ನೋಡಿ ಜರ ಗುಳ್ಳಿಗ. ಈಗ ಪ್ರಪಂಚದಲ್ಲಿ ನಾನು ನಂಬಿರೋದೇ ದೇವ್ರನ್ನ, ನಿಮ್ಮನ್ನಲ್ಲ. ಹೋಗು ನಾ ದೇವ್ರ ಅಲ್ಲೇ ಹೋಗಿ ಮಠಕ್ಕೆ. ಮಠಗೋಲೆ ಮಠಕ್ಕೆಲ್ಲ ಹೆಣ್ಮಕ್ಳು ಹೋಗಲ್ಲ, ಗಂಡು ಮಕ್ಳು ಹೋಗ್ಬೇಕು. ಹೋಗ್ತಾರ ಅದಕ್ಕಿಂತ ಸಂಬಂಧ ಇಲ್ಲ. ನಮ್ಮ ಮಂದ್ಯಾಗ ಹೋಗ್ತಾರಲ್ಲ ಬಿಳಿ ಸೀರೆ ಹಾಕೊಂಡು. ಅವ್ರು ಬೇರೆ, ಅವ್ರಾಗ ನಾವೇನಾಗ್ತೀವಿ, ಅವ್ರ ಕಾಲು ಧೂಳಾಗಲ್ಲ ನಾವು. ಇವತ್ತು ಹೋಗು ನೀನು. ನೋ ಆಯಮ್ಮಾಯ ಆಯಮ್ಮಾಯ. ಆಯಮ್ಮಯ್ಯನು ಬೇಡ, ತಾಯಮ್ಮಯ್ಯನು ಬೇಡ. ಆಯಮ್ಮಾಯ ನೋಡು ಆಗಿದ್ದಾಗ ಆಯ್ತಲ್ಲ. ಬಾ ಹಾಕ್ ಬಾ. ದಮ್ಮಿಡಿ ಇಲ್ಲಿಡು, ನಾನು ಹಾಕ್ತೀನಿ. ಏಯ್ ಹೊಡಿ. ಕಣ್ಣಾಪಟ್ಟಿ ಬೆಂಕಿ ಅದ. ಬೀಳ್ತದ ಬೀಳಲ್ಲ. ಇದ್ಲಿ ಕುಂತು ತಗೋ ಈಗ ಹಾಕ. ಒಂದಕ್ಕೊಂದು ಬೀಳ್ತಾವ. ಬೀಳಲ್ಲ. ಕೈಲಿ ಆಗ್ಯದಲ್ಲ ಆಗ್ಯದಲ್ಲ. ಬೆಂಕಿ ನೋಡಿ ಅಂತ ಐತೆ. ಹಿಂಗಾಗ್ಲಿ ಡಬ್ಬ ಬರೋಬರಿ. ನಮ್ಗಿದ್ರೆ ಹೇಳ್ತಿ ಯಾವತ್ತ ನಮ್ಗೆ ಹಾಕಿ ಹಚ್ಚಿ ನಾನು ಹಾಕಬಿಡಲೇ ಅಲ್ಲಿ ಹೂವು ಐತಿ. ನನಗೆ ಬಗೆ ಇರಲ್ಲ ಅದು. ಅದು ಬರಲ್ಲ ನೋಡಗ. ಬತ್ತು ಇದು ಮಾತೇ ಕೇಳಲ್ಲ. ಚೋಟ್ ಮೆಣಸಿನ್ಕಾಯಿ ನೋಡು, ನಾನು ಏನಿಲ್ಲ ಸರ್. ನಿಂಗೆ ತಾಯಿ ಚಾಕುತ್ತಾ ಇನ್ನೇನು ಸರ್ಕಸ್ ಮಾಡ್ಬೇಕು ನೋಡ್ರಿ ನಾವು ಲವನ್ ಹಾಕಕ್ಕೆ. ಅಲ್ಲಿಂದ ಇಡ ಹಂಗೆ ನೋಡ್ರಿ ಹೆಂಗೈತಿ ಬೆಂಕಿ. ಈಗ ಯಾವ್ದು ಹಾಕಂಡಿ? ಕೆಂಪಂದು ಹಾಕಂಡೆ. ಆರೇ ಬಿಡ್ತದ ಅದು ಹಾಕನ. ಬರೇ ಇದು ಹಾಕ್ತಲ್ಲ, ಹಳ್ಳ ಹಾಕಿದ್ರು ಇದು ಅಲ್ಲೇ ಉಳಿತದ. ತುಂಬ ಒಳ್ಳೆಯದು. ಮನೆಗೆ ಲಾಭನ ಹಾಕ್ತಾ ಇರಬೇಕು. ಕೆಟ್ಟ ದೃಷ್ಟಿಗಳೆಲ್ಲ ಹೋಗ್ತಾವತ್ತ. ನಮ್ಮ ಸುತ್ತಮುತ್ತ ಕೆಟ್ಟ ದೃಷ್ಟಿಗಳು ಸಿಕ್ಕಾಪಟ್ಟೆ ಇರ್ತಾವೆ. ಅವೆಲ್ಲ ತೊಲಗಬೇಕಂದ್ರೆ ಇದನ್ನೆಲ್ಲ ಮಾಡಲೇಬೇಕು ನೋಡ್ರಿ. ಪ್ರತಿದಿನ 2 ಟೈಮ್ ಮಾಡತ್ತೀವಿ ನಾವು. 1 kg ಒಂದೇ ಸತಿ ತೊಗೊಂಬಂದ್ಬಿಟ್ಟಿನಿ ಲಾಭನ ಬಿಜಾಪುರದಾಗ. ಹೀಗಾಗಿ ಹೀಗೆ ರಕ್ಕಮ್ಮ ನೋಡ್ರಿ. ನಮ್ಮ ರಕ್ಕಮ್ಮ ಹೆಂಗಳ ಈಕಿನ್ನೇನಾರ ರಾತ್ರಿ ನಾವು ನಿದ್ದಿಗಣ್ಣ ಎದ್ದು ನೋಡಿದ್ರೆ ಅಂಜಿಕರ ಬರ್ತೈತಿ ನನಗೆ. ಹಿಂಗೆ ನೋಡ್ರಿ, ಮಾತು ಮನೆ ಕೆಡಿಸ್ತು, ತೂತು ಒಲಿ ಕೆಡಿಸ್ತು ಅಂದಂಗೆ ಮಾತಾಡ್ಲಕ್ಕೆ ನಿಂತೀನಿ. ಅಲ್ಲಿ ಗ್ಯಾಸ್ ಉರ್ಯಾಕತ್ತೈತಿ, ಅರಿವಿಲ್ಲ. ಇವಾಗ ನಾವು ಮಾಡ್ತಾಯಿದ್ದೀವಿ ಫಿಲ್ಟರ್ ಕಾಫಿ.
ನೋಡ್ರಿ ಇದು ಫಿಲ್ಟರ್ ಕಾಪಿ. ನಾನು ಬೆಳಿಗ್ಗೆ ಮಾಡಿದೆ ಅಂತ ಚೆಂದಾಗಿತ್ತು. ಇವ್ರ ಮಾತು ಕೇಳಿ ಕಾಪಿ ಎಲ್ಲ ಹಾಳಾಯಿತು. ನಾನು ಮಾಡಿರೋ ರೀತಿನೇ ಸರಿ ಇತ್ತು. ಇವ್ರು ಮಾಡಿರೋ ರೀತಿ ನೋಡಿದ್ರೆ ನಾನು ಕಾಫಿ ಇದ್ರಲ್ಲೇ ಬೆಳಗ್ಗೆ 2 ಕುಡ್ದೀನಿ. ಇವಾಗ ಅರ್ಧ ಕುಡಿಯೋಕ್ಕೂ ಇಷ್ಟ ಆಗ್ತಾಯಿಲ್ಲ. ಅಷ್ಟು ಸಿಟ್ಟು ಬರಾತೈತೆ ನನಗೆ. ನೋಡೋದು ಕಡೆಗೈತಿ ಚಲೋ ಆಗೈತೆ ಕುಡಿದು ನೋಡಿ ನೀನು. ಅಬ್ಬಾ ನೀ ಹೇಳ್ದಂಗೆ ಮಾಡಿನಲ್ಲ ಅದಕ್ಕೆ ಭಾರಿ ಆಗೈತಿ. ಅದೇ ನಾ ಹೇಳ್ದಂಗೆ ಮಾಡಿದ್ನಿ ಅಂದ್ರೆ ಅಂದ್ಬಿಡ್ತಿದ್ದಿ.